Hello friends, SSLC Mathematics ಗೆ ಸಾಲ್ವ್ ಅಂತ 2 ಮಾರ್ಕ್ಸ್ ಗೆ ಕ್ವೆಶ್ಚನ್ಸ್ ಕೇಳಿರ್ತಾರೆ. ಈ ಕ್ವೆಶ್ಚನ್ಸ್ ನ ಹೇಗೆ ಸಿಂಪಲ್ ಆಗಿ ಸಾಲ್ವ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇಂದ ತಗೊಂಡಿರುವಂತ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿದೆ. 2x plus y is equal to 8, 3x minus y is equal to 7 ಈ ತರ ಎರಡನ್ನು ಕೊಟ್ಟಿದ್ದಾರೆ, ಎರಡು ಇಕ್ವೇಶನ್ಸ್ ಕೊಟ್ಟಿದ್ದಾರೆ. ಇದನ್ನ ತಗೊಂಡು ನಾವು ಸಾಲ್ವ್ ಮಾಡಬೇಕಾಗಿರೋದು. ಸೊ ಇದನ್ನೆರಡನ್ನು ಫಸ್ಟ್ ನಾನು ಆಡ್ ಮಾಡ್ತಾ ಹೋಗ್ತೀನಿ, ಸಿಂಪ್ಲಿಫೈ ಮಾಡಬೇಕು ಎರಡನ್ನೂ. ಸೊ 2x plus y is equal to 8 plus 3x plus y is equal to 7 ಇದನ್ನೆರಡನ್ನು ಆಡ್ ಮಾಡ್ತೀನಿ. 2x plus y ಗೆ plus 3x minus y ಆಡ್ ಮಾಡಿ is equal to 8 plus 7 ಅಂತ ಈಕ್ವೇಶನ್ಸ್ ನ ಆಡ್ ಮಾಡಿದ್ದೀನಿ. ಸೊ ಇಲ್ಲಿ ನಮಗೆ y plus y minus y ಕ್ಯಾನ್ಸಲ್ ಆಗುತ್ತೆ. 2x plus 3x ಉಳಿಯುತ್ತೆ. 2x plus 3x ಅಂದ್ರೆ 5x. ನೆಕ್ಸ್ಟ್ 8 plus 17 y ಕ್ಯಾನ್ಸಲ್ ಆಗಿರೋದ್ರಿಂದ 8 plus 17 ಅಂದ್ರೆ 15. Therefore, x is equal to 15 divided by 5. 5 3s are 15. So, x is equal to 3. ಇದಿಷ್ಟನ್ನು ಸಾಲ್ವ್ ಮಾಡಿದ್ರೆ ನಮಗೆ ಈಸಿಯಾಗಿ 2 ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಸೊ ಸಾಲ್ವ್ ಅಂತ ಕೊಟ್ಟಿರೋ ಯಾವುದೇ ಕ್ವೆಶ್ಚನ್ ಇದ್ರೂ ಅದನ್ನ ಬಿಡಬೇಡಿ, ಸಾಲ್ವ್ ಮಾಡಿ. ತುಂಬಾ ಸಿಂಪಲ್ ಆಗಿ 2 ಮಾರ್ಕ್ಸ್ ನ ಸ್ಕೋರ್ ಮಾಡೋದಕ್ಕೆ ಕೊಟ್ಟಿರುವಂತ ಕ್ವೆಶ್ಚನ್ಸ್ ಆಗಿರುತ್ತೆ ಇದು. ಸೊ ನೆಕ್ಸ್ಟ್ y ನ ನಾವು ಫೈಂಡ್ ಔಟ್ ಮಾಡಬೇಕು. 2x plus y is equal to 8 ಯಾವ್ದಾದ್ರು ಒಂದು ಫಾರ್ಮುಲಾನ ತಗೊಂಡು x ವ್ಯಾಲ್ಯೂನ ನಾವಲ್ಲಿ ಹಾಕಿದ್ರೆ ನಮಗೆ y ಸಿಗುತ್ತೆ. ಸೊ 2x plus y is equal to 8. 2x ಜಾಗದಲ್ಲಿ ನಾನು 3 ತಗೊಂಡಿದ್ದೀನಿ, ಪ್ಲಸ್ y is equal to 8. 2 3s are 6 plus y is equal to 8. y is equal to 8 minus 6 ಆಗುತ್ತೆ, ಪ್ಲಸ್ 6 ಇರೋದು. ಸೊ 8 minus 6 ಅಂದ್ರೆ 2. y is equal to 2. ಸೊ x ವ್ಯಾಲ್ಯೂ ಮತ್ತೆ y ವ್ಯಾಲ್ಯೂನ ಬರೆದ್ರೆ ಆಯ್ತು ನಮಗೆ x is equal to 3, y is equal to 2. ಇಷ್ಟು ಮಾಡಿದ್ರೆ ನಮಗೆ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಅದೇ ತರ ಇನ್ನೊಂದು ಕ್ವೆಶ್ಚನ್ ನಾನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಸಾಲ್ವ್ x minus 3 by x is equal to 2 ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ನಾರ್ಮಲ್ ಫಾರ್ಮಿಗೆ ax square plus 2 a square plus bx plus c is equal to 0 ಈ ತರ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ x minus 3 divided by x is equal to 0. ಸಾರಿ 2 ಇರೋದನ್ನ ಈ ಕಡೆ ಲೆಫ್ಟಿಗೆ ತಗೊಂಡಿದ್ದೀನಿ. ಸೊ ಪ್ಲಸ್ 2 ಇರೋದು ಮೈನಸ್ 2 ಆಗಿದೆ, is equal to 0. ನೆಕ್ಸ್ಟ್ ನಾನು ಇದನ್ನ ಮಲ್ಟಿಪ್ಲೈ ಮಾಡಿದ್ದೀನಿ ಟು ಗೆಟ್ ದ ಕಾಮನ್ ಡಿನಾಮಿನೇಟರ್. ಡಿನಾಮಿನೇಟರ್ ಎಕ್ಸ್ ಅಂತ ತಗೊಳ್ಳೋದಕ್ಕೋಸ್ಕರ ನಾನು ಎಲ್ಲಾ ಡಿಜಿಟ್ಸ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಎಕ್ಸ್ ಸ್ಕ್ವೇರ್ 3 ಹಾಗೆ ಇದೆ, ಮೈನಸ್ 2 ಇಂಟು ಎಕ್ಸ್ ಅಂದ್ರೆ 2x is equal to 0. ಸೊ ನಾವಿಲ್ಲಿ ಎಲ್ಲಾ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ಗೆ 2xಗೆ 3ಗೆ ಎಲ್ಲದಕ್ಕೂ ಸೇಮ್ ಇರೋದ್ರಿಂದ ನಾವು ಡಿನಾಮಿನೇಟರ್ ನ ಬಿಡ್ಬೋದು. ವೆನ್ ಕೋಶೆಂಟ್ ಆಫ್ ಎಕ್ಸ್ಪ್ರೆಷನ್ ಈಕ್ವಲ್ಸ್ 0, ದ ನ್ಯೂಮರೇಟರ್ ಹ್ಯಾಸ್ ಟು ಬಿ 0. ಸೊ x square minus 3 minus 2x is equal to 0 ಅಂತ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದು x square minus 2x minus 3 is equal to 0 ಅಂದ್ರೆ 2x ನ ಲೆಫ್ಟ್ ಸೈಡ್ಗೆ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಅಂದ್ರೆ ax square plus bx plus c is equal to 0 ಅಥವಾ ax square minus bx minus c is equal to 0 ಫಾರ್ಮುಲಾಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ x square plus x minus 3x ಅಂತ ಬರಿಬಹುದು. ಅಂದ್ರೆ ನಮಗೆ ಇಲ್ಲಿ ಮೈನಸ್ ಸಿಂಬಲ್ ಬರಬೇಕು ಅಂದ್ರೆ ಬಿಗ್ಗೆಸ್ಟ್ ನಂಬರ್ ಅಲ್ಲಿ ನೆಗೆಟಿವ್ ಸಿಂಬಲ್ ಇರಬೇಕು. ಸೊ 3x ಮೈನಸ್ ಪ್ಲಸ್ ಎಕ್ಸ್ ಮೈನಸ್ 3x ಅಂದ್ರೆ ಮೈನಸ್ 2x ಆಗುತ್ತೆ. ಸೊ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದೀನಿ ಇದನ್ನ. ಸೊ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ 3x ಮೈನಸ್ 3 is equal to 0. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ತಾ ಬಂದ್ರೆ ಇದೆರಡರಲ್ಲಿ ಎಕ್ಸ್ ನ ಆಚೆ ತೆಗೆದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಪ್ಲಸ್ 1 ಮೈನಸ್ ನ ಆಚೆ ಮೈನಸ್ 3x ಮೈನಸ್ 3. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಮೈನಸ್ 3 ನ ಆಚೆ ತೆಗೆದ್ರೆ x plus 1 ಉಳಿಯುತ್ತೆ, is equal to 0. ಸೊ x minus 3 ಬಂದು x minus 3 ಬಂದು x plus 3 ಬಂದು. ಸೊ x is equal to minus 1, x is equal to 3. ಇದಿಷ್ಟನ್ನು ಬರೆದ್ರೆ ನಮಗೆ 2 ಮಾರ್ಕ್ಸ್ ಈಸಿಯಾಗಿ ಕೊಡ್ತಾರೆ. ಥ್ಯಾಂಕ್ ಯು.